10 ವರ್ಷಗಳ ಹಳೆ ಸೇಡನ್ನು ತೀರಿಸ್ಕೊಂಡ್ರ BS ಯಡಿಯೂರಪ್ಪನವರು ಅಂತ ಪ್ರಶ್ನೆ ಇದೆ ಇಲ್ಲಿ. ವಿಧಾನಸಭೆಗೆ ಈಶ್ವರಪ್ಪ ಅವರಿಗೂ ಟಿಕೆಟ್ ಸಿಕ್ಕಲಿಲ್ಲ. ಅದು ಯಡಿಯೂರಪ್ಪ ಅವರ ಕಾರಣದಿಂದ ಸಿಕ್ಕಿರಲಿಲ್ವೋ ಅಥವಾ ಸಂತೋಷ್ ಅವರ ಕಾರಣದಿಂದ ಸಿಕ್ಕಿರಲೋ ಗೊತ್ತಿಲ್ಲ. ಈಗ ಸಂತೋಷ್ ಅವರು ಟಿಕೆಟ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಭಾವಿಯಾಗಿದ್ದಾಗ ಅನೇಕ ಲಿಂಗಾಯತ್ ಸಮುದಾಯದ ನಾಯಕರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಜೊತೆಗೆ BJPಯ ಹಳೆಯ ತಲೆಗಳಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಅಂತ ಒಂದು ಸುದ್ದಿ ಇತ್ತು. ಆಗ ಲಿಂಗಾಯತ್ ಸಮುದಾಯ ಟಾರ್ಗೆಟ್ ಆಗಿತ್ತು, ಜೊತೆಗೆ ಹಳಬರು ಕೂಡ ಟಾರ್ಗೆಟ್ ಆಗಿದ್ದರು. ಈಗಿರೋ ದೊಡ್ಡ ಕೂಗೇನು ಅಂದರೆ ಒಕ್ಕಲಿಗ ಸಮುದಾಯದವರೆಗೂ ಟಿಕೆಟ್ ಸಿಗ್ತಾ ಇಲ್ಲ BJPಯಲ್ಲಿ. ಆಗ ಲಿಂಗಾಯತರು ಟಾರ್ಗೆಟ್ ಆಗಿದ್ರು, ಈಗ ಒಕ್ಕಲಿಗರಾಗಿದ್ದರು ಅಂತ ಕೂಡ ಒಂದು ಚರ್ಚೆ ಇದೆ. ಇದರ ನಡುವೆ ಯಡಿಯೂರಪ್ಪನವರು ಈಗ ಹಿಂದೆ ಈಶ್ವರಪ್ಪನವರಿಗೆ ವಿಧಾನಸಭಾ ಟಿಕೆಟ್ ಇಲ್ಲ, ಈಗ ಅವರ ಮಗನಿಗೆ ಲೋಕಸಭಾ ಟಿಕೆಟ್ ಇಲ್ವಾ? ಯಡಿಯೂರಪ್ಪನವ್ರು ಮಿಸ್ ಮಾಡಿಸ್ಬಿಟ್ರಾ ಗೊತ್ತಿಲ್ಲ. BSY BJPಯನ್ನು ಬಿಟ್ಟು KJP ಕಟ್ಟಿದಾಗ ಇದೇ ಈಶ್ವರಪ್ಪನವರು ಆಗ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಮಾತಾಡಿದರು. ಯಡಿಯೂರಪ್ಪ ವಾಪಸ್ BJPಗೆ ಮತ್ತೆ ಬಂದಾಗ ಮತ್ತೆ ಒಂದಾಗಿದ್ದರು ಕೂಡ ಈಶ್ವರಪ್ಪನವರು. ವಿಧಾನಸಭೆ ಟೈಮ್ನಲ್ಲಿ ಈಶ್ವರಪ್ಪನವರಿಗೆ ಟಿಕೆಟನ್ನು ತಪ್ಪಿಸಿದ್ದೇ ಯಡಿಯೂರಪ್ಪನವರು ಅಂತ ಕೂಡ ಒಂದು ಮಾತಿದೆ. ಸಂತೋಷ್ ಅವ್ರ ಮೇಲೆ ಕೂಡ ಹೇಳುವಂಥದ್ದು ಒಂದು ಇದೆ. ಅವತ್ತು ನನಗೆ ಕೊಡದೇ ಇದ್ದರೆ ಬೇಡ, ನನ್ನ ಮಗನಿಗೆ ಇವತ್ತಾದರೂ ಕೊಡ್ರಪ್ಪ ಕೇಳಿಕೊಂಡಿದ್ರು. ಶಿವಮೊಗ್ಗಕ್ಕೆ ಟಿಕೆಟನ್ನು ಕೊಡಿ ಅಥವಾ ಹಾವೇರಿಗಾದರೂ ಕೊಡಿ, ಶಿವಮೊಗ್ಗದಲ್ಲಿ ರಾಘವೇಂದ್ರ ಇದ್ದಾರೆ ಅಂತ ಹಾವೇರಿಗಾದರೂ ಟಿಕೆಟ್ ಕೊಡಿ ಅಂತ ಕೇಳಿಕೊಂಡಿದ್ರು. ಆದರೆ ಹಾವೇರಿಗೂ ಸಿಕ್ಕಲಿಲ್ಲ, ಜೊತೆಗೆ ಶಿವಮೊಗ್ಗಕ್ಕೂ ಸಿಕ್ಕಲಿಲ್ಲ. ಈಗ ಒಂದು ಮಾತು ಕೇಳಿ ಬಂದಿರೋದೇನು ಅಂದರೆ ಪಕ್ಷೇತರನಾಗಿ ಆದರೂ ತನ್ನ ಮಗ ಶಿವಮೊಗ್ಗದಿಂದ ಕಂಟೆಸ್ಟ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಬಹಳ ಚರ್ಚೆಗಳಾಗ್ತಾ ಇದೆ. ಟಿಕೆಟ್ ಸಿಗದಿರುವ ಆಕ್ರೋಶ ಕೂಡ ಅಲ್ಲಿದೆ. ಈಶ್ವರಪ್ಪ ಅವರಿಗೆ ಟಿಕೆಟನ್ನು ಮಿಸ್ ಮಾಡಿಸಿ ಚನ್ನಬಸಪ್ಪ ಅವರಿಗೆ BSYಯೇ ಟಿಕೆಟ್ ಕೊಡಿಸಿದ್ದು ಅಂತ ಚರ್ಚೆ ಇತ್ತು. BS ಯಡಿಯೂರಪ್ಪನವರ ಮಾತಿನ ಮೇಲೆ ಹಾವೇರಿಯಲ್ಲಿ ಈಶ್ವರಪ್ಪ ಮತ್ತು ಅವರ ಮಗ ಕಾಂತೇಶ್ ಕೆಲಸ ಮಾಡ್ತಾಯಿದ್ರು. ಆದರೆ ಈಗ ಹಾವೇರಿಯಲ್ಲಿ ಬೊಮ್ಮಾಯಿ ಅವರಿಗೆ ಟಿಕೆಟನ್ನು ಕೊಡಿಸಿ ಈಶ್ವರಪ್ಪ ಅವರ ಮಗನಿಗೆ ಅಲ್ಲೂ ಟಿಕೆಟ್ ಇಲ್ಲದಂತಾಗಿದೆ. ಸೊ ಯಡಿಯೂರಪ್ಪ ಅವರಿಂದ ತಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವರ ಹಳೆಗಳೇ ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಏನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿ ಹೋಗ್ತಾರೆ. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಏನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿ ಹೋಗ್ತಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಆಗುತ್ತೆ, ನನ್ನ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಆಗಲಿಲ್ವಾ ಅಂತ ಒಂದು ಕಡೆ ಒಂದು ಪ್ರಶ್ನೆ ರೈಸ್ ಆಗಿದೆ ಇದೀಗ. ಅಂದರೆ ಈಶ್ವರಪ್ಪ ಅವ್ರು ಕೇಳ್ತಿರೋದು, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕಿಬಿಡುತ್ತೆ, ಇಲ್ಲಿ ನನ್ನ ಮಗ ಕಾಂತೇಶನ್ಗೆ ಟಿಕೆಟ್ ಕೊಡ್ಸೋಕ್ಕಾಗಲಿಲ್ವಾ? ಶೋಭನಿಗೋಸ್ಕರ ಸದಾನಂದ ಗೌಡನಿಗೂ ಯಡಿಯೂರಪ್ಪ ಅವರು ಮೋಸ ಮಾಡಿದ್ದೀಯಾ? ಹಳೇದೆಲ್ಲ ಮರೆತು ನಿನ್ನೆ ಮೊನ್ನೆ ಬಂದಂಥ ಶೋಭಾ ಕರಂದ್ಲಾಜೆ ಹೆಚ್ಚಾಗ್ಬಿಟ್ಲಾ? ಅಪ್ಪ ಮಕ್ಕಳದು ಜಾಸ್ತಿ ಆಗಿದೆ, ನೀನೇ ನಿಜವಾದ ವಚನ ಭ್ರಷ್ಟ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಪ್ರಮುಖರು ಒತ್ತಾಯ ಮಾಡ್ತಿದ್ದಾರೆ. ನಿಮಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಕ್ಕಳು. ನಿಮ್ಮ ಮಗ ಕಾಂತೇಶಿಗೂ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಜೊತೆಗೆ ನಾನೇ ಟಿಕೆಟ್ ಕೊಡೋದಲ್ಲದೆ ನಾನೇ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದರು. ಮೋಸ ಮಾಡಿದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ CT ರವಿಗಿರ್ಬೋದು, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ಗಿರ್ಬೋದು, ಸದಾನಂದ ಗೌಡರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಈ ರೀತಿ ಅನೇಕ ಪ್ರಮುಖರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಎಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೊಂದ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನೀವು ಸ್ಪರ್ಧೆ ಮಾಡಬೇಕು, ಇದು ಎಲ್ಲರದ್ದು ಒತ್ತಾಯ. ಈ ದಿಕ್ಕಿನಲ್ಲಿ ನಾಳೆ ಅವರೆಲ್ಲರದ್ದು ಕೂಡ ಒಂದು ಅಭಿಪ್ರಾಯ ಸಂಗ್ರಹ ನಾನು ಮಾಡ್ತಾಯಿದ್ದೀನಿ. ಶಿವಮೊಗ್ಗದಲ್ಲಿ ಸಂಜೆ 5 ಗಂಟೆಗೆ ಬಂಡಜಾರ ಸಮುದಾಯ ಭವನದಲ್ಲಿ ಸಭೆ ಇದೆ. ಅವರೆಲ್ಲ ಅಭಿಪ್ರಾಯ ತೊಗೊಂಡು ಅಂತಿಮ ತೀರ್ಮಾನವನ್ನು ಅವ್ರ ಜೊತೆಗೆ ಹಂಚ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ಯಡಿಯೂರಪ್ಪ ಮಾತಾಡಿದ್ದಾರೆ ಸರ್ ನಿಮ್ಮ ಜೊತೆ? ಇಲ್ಲ, ಮಾತಾಡಿಲ್ಲ. ಅವ್ರು ಮಾತಾಡಿದರೆ ರಿಯಾಕ್ಷನ್ ಮಾಡಿದ್ದಾರೆ ಸರ್. MLC ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಾಡಿದ್ರೆ ಚರ್ಚೆ ಆಗ್ತಾ ಇದೆ. ಕಾಂತೇಶ್ ಅವ್ರನ್ನ ಒಂದು ನಿಮಿಷ ತಡೀರಿ, ಆಯಿತು, ನೀವು ಹೇಳ್ತೀರಿ ಸರಿ ಇದೆ, ಇಲ್ಲ ಅಂತಂದಿಲ್ಲ. ಯಡಿಯೂರಪ್ಪ ನನ್ನ ಹತ್ರ ಮಾತಾಡಿಲ್ಲ. MLC ಬಗ್ಗೆ ಪ್ರಸ್ತಾಪ ಇನ್ನೂ ಆಗಿಲ್ಲ. ಒಂದು ಸರಿ ಆಗಲೇ ಹಾವೇರಿನಲ್ಲಿ ಕಾಂತೇಶಿಗೆ ಟಿಕೆಟ್ ಕೊಡಿಸಿ ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೀನಿ, ಕೆಲಸ ಆಯ್ತು ಅವ್ರಾಗಲೇ ಒಂದು ಸರಿ. ಅವ್ರ ಮಾತನ್ನು ನಂಬಿ ನನ್ನ ಮಗ ವರ್ಷಗಟ್ಟಲೆ ಓಡಾಟ ಮಾಡಿ ಅಲ್ಲಿ ಎಲ್ಲ ಜನರ ಮನಸ್ಸನ್ನು ಗೆದ್ದು ಎಲ್ಲ ಸಾಧು ಸಂತರ ಮಠಗಳಿಗೆ ಹೋಗಿ ಅವರೆಲ್ಲರೂ ಆಶೀರ್ವಾದ ತೊಗೊಂಡು ಇನ್ನೇನು ಟಿಕೆಟ್ ತೊಗೊಂಡು ಗೆಲ್ತಾನೆ ಅನ್ನೋಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಟಿಕೆಟನ್ನು ಕೊಡ್ದಂಗೆ ಮೋಸ ಮಾಡಿದವರು ಮಾನ್ಯ ಯಡಿಯೂರಪ್ಪನವರು.
ಟಿಕೆಟೇ ಕೊಡಿಸ್ತೀನಿ ಟಿಕೆಟೂ ಕೊಡಿಸ್ತೀನಿ ಓಡಾಟನೂ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದವರು ಈಗ MLC ಇದು ಮತ್ತೊಮ್ಮೆ ಮುಗಿತುಪ್ಪ ಹಚ್ಚೋ ಪ್ರಯತ್ನ ಮಾಡ್ತೀವಿ. ಹೆಂಗೆ ನಂಬ್ತೀರಿ ಇವ್ರನ್ನ? ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು. ನನಗೆ ಕ್ಲೀನ್ ಶೀಟ್ ಕೋರ್ಟಿಂದ ಸಿಗ್ತಿದ್ದಂಗೆ 2-3 ದಿನದಲ್ಲೇ ಈಶ್ವರಪ್ಪ ಮಂತ್ರಿ ಆಗ್ತಾರೆ. ಯಾಕೆ ಮಾಡಲಿಲ್ಲ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಅಂಥ ಶೋಭನ್ಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ್ ಕರ್ಕೊಂಬಂದು ಹಾಕಿದ್ರು? ಜನಕ್ಕೆ ಬೇಡ ಅಂತ ಜಾಗ, ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನಗೆ ಬೇಕಾದರೂ ಹಾಕ್ಸ್ಕೊಳ್ಳೋಕ್ಕೆ ಇವ್ರ ಶಕ್ತಿ ಇದೆ. ಇವರೇ ಪ್ರಾಮಿಸ್ ಮಾಡಿದಂಥ 40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಎಂದೆಂದೂ ಸಂಘಟನೆ ವಿರುದ್ಧ ನಾನು ಹೋದನಲ್ಲ. ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ, ಲಕ್ಷಾಂತರ ಜನನ ಅವ್ರ ಸಂಘಟನೆ ಆಗಿತ್ತು. ಎಲ್ಲಿ? ಕೂಡಲ ಸಂಗಮದಲ್ಲಿ. ಅವ್ರು ಯಾಕೆ ಕಣ್ಣು ಉರಿ ಆಯಿತೋ ಗೊತ್ತಿಲ್ಲ. ಹಿಂದುಳಿದವರು, ದಲಿತರು ಅಷ್ಟು ದೊಡ್ಡ ಸಂಖ್ಯೆ ಸೇರಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಅಮಿತ್ ಶಾ ಹತ್ರ ಕೂತ್ಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ ನಿಲ್ಲಿಸೋಕೆ ಹೇಳಿ ಡೆಲ್ಲಿಲಿ ಮೀಟಿಂಗ್ ಮಾಡಿಸಿ ನನ್ನ ಕರೆದು ನಿಲ್ಲಿಸಿದ್ರು. ದೊಡ್ಡವ್ರ ಮಾತು ಒಪ್ಕೊಂಡೆ. ಇವತ್ತು ಅದು ಮುಂದುವರೆದಿದ್ದರೆ ಹಿಂದುಳಿದವರು, ದಲಿತರು ಯಾವ ದೊಡ್ಡ ಸಂಘಟನೆ ಆಗ್ತಿತ್ತು. ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು, ಟಿಕೆಟ್ ಕೊಡಿಸ್ತೀನಿ ಅಂತ ಮತ್ತೆ ಮೋಸ ಮಾಡಿದ್ರು. ಈಗ MLC ಮೂಗಿ ತುಪ್ಪ ಹಚ್ಚೋ ಪ್ರಯತ್ನ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ನಾನು ನಾಳೆ ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ, ಕಾರ್ಯಕರ್ತರು, ನಾಗರಿಕರು ಆ ತೀರ್ಮಾನವನ್ನು ನಾನು ನಾಳೆ ಶಿವಮೊಗ್ಗದಲ್ಲಿ ತೊಗೋತೀನಿ. MLC ಕೊಟ್ಟರೆ ನೀವು ಒಪ್ಕೋತೀರಾ ಸರ್? ನಾನು ಹೇಳಿದ್ನಲ್ರಿ, ನಾನು MLA ಆಗಬೇಕು, MLC ಆಗಬೇಕು, MP ಆಗಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಿಲ್ಲ. ಈ ವ್ಯವಸ್ಥೆ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ, ಕಾರ್ಯಕರ್ತರಿಗೆ ಮೋಸ ಮಾಡ್ತಾರೆ ಅಂತ ವ್ಯವಸ್ಥೆ ಇದೆಯಲ್ಲ, ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ, ಅವ್ರು ಹೇಳ್ದಂಗೆ ನಡೀತಾ ಇದೆಯಲ್ಲ, ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ. ಅಂಥ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ಆದಂತ ಫಾರ್ಮುಲಾವನ್ನೇ ಈಗ ಲೋಕಸಭೆ ಸೀಟ್ಗೂ ತಗೊಂಡಿದ್ದಾರೆ. ಇದರಿಂದ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಏನಾಗ್ತದೆ ನನ್ನ ಕೇಳಿದಷ್ಟು ಧೈರ್ಯವಾಗಿ ಮೋದಿ, ಅಮಿತ್ ಶಾ ಮತ್ತೆ ನಡ್ಡಾ ಅವ್ರನ್ನೇ ಕೇಳಿ ಟಿಕೆಟ್ ಅಂತ ಒಂದು ಮಾತಾಡಿದ್ರು. ಶೋಭಾ ಬಂದು ಅಮಿತ್ ಶಾ, ನಡ್ಡಾ, ಮೋದಿ ಕೇಳಿದ್ಲಾ? ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ, ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತೀಯಾರಲ್ಲ. ಶೋಭಾ ಹೋಗಿದ್ರ ಅಲ್ಲಿಗೆ? ಶೋಭಂಗೆ ಹೇಳ್ಬೇಕಿತ್ತು, ಬಾಮ್ಮ ನೀನು ಇಲ್ಲಿ ಡೆಲ್ಲಿಗೆ ಬಂದು ಕೂತ್ಕೋ, ಎಲ್ಲ ನಾಯಕರು ಕೇಳು ಅಂತ ಅಂದ್ಕೊಂಡು ಶೋಭನಿಗೆ ಹೇಳಿದ್ರಲ್ಲ. ಬೊಮ್ಮಾಯಿ ಇವತ್ತು ನಿಮ್ಮ ಪತ್ರಿಕೆಗಳಲ್ಲಿ ಓದಿದೆ. ನಾನು ಕಾಂತೇಶ್ ಹೆಸರನ್ನೇ ಹೇಳಿದೆ. ಪಾಪ ನಾನು ಅವ್ರ ಬಗ್ಗೆ ನಾನು ದೂಷಣೆ ಮಾಡಲ್ಲ. ಆದರೆ ಇವರು ಶೋಭಾಗೆ ಹಠ ಹಿಡಿಯೋಕ್ಕಾಗತ್ತೆ, ಕಾಂತೇಶನ್ಗೆ ಯಾಕೆ ಹಠ ಹಿಡಿಲಿಲ್ಲ? ನಿಮಗೆ ಜೋರಾಗಿ ಕೇಳಿದಷ್ಟು ಅಮಿತ್ ಶಾ, ನಡ್ಡಾ, ಮೋದಿ ಹತ್ರ ಕೇಳಬೇಕು ನನಗಿದ್ರೆ ನಾನು ಹಾಗೆ ಮಾಡ್ತೀನಿ. ನಿಮ್ಮನ್ನು ನಂಬಿದ್ದೆ, ನೀವು ಹಿಂಗೆ ಮೋಸ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ಯಾರನ್ನೂ ಭೇಟಿ ಮಾಡಲ್ಲ. ನಾಳೆ ನಮ್ಮ ಜನನೇ ಭೇಟಿ ಮಾಡ್ತೀನಿ. ನಾನು ಜನರ ಅಭಿಪ್ರಾಯ ತಕ್ಕಂತೆ ನಾನು ಮುಂದುವರಿತೀನಿ. ನಾಳೆ ಶಿವಮೊಗ್ಗ